ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಸ್ಪೆಷಾಲಿಟಿ ಏನು ಅಂತಂದರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂಥ ಕೆಲವು ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಆ್ಯಕ್ಚುಲಿ ಇದು 10th ಬೋರ್ಡ್ ಎಕ್ಸಾಮ್ ಅವ್ರಿಗೆ ಅಂತ ನಾನು ಪ್ರಿಪೇರ್ ಮಾಡ್ತಾ ಇದ್ದೆ. ಬಟ್ ಆ್ಯಕ್ಚುಲಿ ಇದು ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಅಂದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಯಾವುದೇ ಸ್ಟೂಡೆಂಟ್ಸ್ ಇವಾಗ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾರಲ್ವ ಅವರೆಲ್ಲರಿಗೂ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಆಫ್ ದ ಇಯರ್ 2025-26 ಬ್ಯಾಚ್ ಏನಿದೆ 10th ಅವರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಈ ಟಿಪ್ಸ್ನ ಫಾಲೋ ಮಾಡಾದಮೇಲೆ ನೀವು ನಿಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ ನಿಜವಾಗ್ಲೂ ಯು ವಿಲ್ ಏಸ್ ಯುವರ್ ಎಕ್ಸಾಮ್ಸ್. ಸೊ ಬನ್ನಿ ಇವತ್ತಿನ ಟಿಪ್ಸ್ ಏನು ಅಂತ ನೋಡ್ಕೊಂಬರೋಣ. ಗೈಸ್, ಟಿಪ್ಸ್ ಬಗ್ಗೆ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದುವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಇವಾಗ ಹೊಸದಾಗಿ 10th ಕಾಲಿಟ್ಟಿರೋ ಬ್ಯಾಚ್ ಅಂದರೆ 25-26 ಬ್ಯಾಚ್ ಏನಿದೆಯಲ್ಲ ಅವರೆಲ್ಲರಿಗೂ ಒಂದೇ ಕ್ವೆಶನ್ ಏನು ಅಂತಂದರೆ, ಏನು ಮಾಡಿದ್ರೆ ನನಗೆ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ, ಹೇಗೆ ಮಾರ್ಕ್ಸ್ ತೆಗೆಯೋದು, ಬೋರ್ಡ್ ಎಕ್ಸಾಮ್ ಹೇಗೆ ಫೇಸ್ ಮಾಡೋದು, ಅಯ್ಯೋ ಫೇಲ್ ಆಗಿಬಿಡ್ತೀನಾ, ಅಯ್ಯೋ ಮ್ಯಾಥ್ಸಲ್ಲಿ ಕಮ್ಮಿ ಮಾರ್ಕ್ಸ್ ಬರುತ್ತಾ, ಅಯ್ಯೋ ಏನು ಮಾಡೋದು, ಪೇರೆಂಟ್ಸ್ ಬೈತಾರೆ, ಹೇಗೆ ಮಾರ್ಕ್ಸ್ ತೆಗೆಯೋದು, ಕಂಪೇರ್ ಮಾಡ್ತಾರೆ, ಅದಾದಮೇಲೆ ತುಂಬಾ ಕಾಂಪಿಟೇಷನ್ ಇದೆ, ನನ್ನ ಕ್ಲಾಸಲ್ಲಿ ಆ ಹುಡುಗ ಅಷ್ಟೊಂದು ಓದ್ತಾನೆ, ಈ ಹುಡುಗಿ ಇಷ್ಟೊಂದು ಓದ್ತಾಳೆ, ಬಟ್ ನಾನು ಅಷ್ಟು ಓದಿ ಕೂಡ ಮಾರ್ಕ್ಸ್ ಬರ್ತಾಯಿಲ್ಲ, ಅಯ್ಯೋ ದೇವ್ರೆ ಏನು ಮಾಡಲಿ, ಏನು ಮಾಡಿದ್ರೆ ಫಾಲೋ ನಾನು ನಿಜವಾಗ್ಲೂ ಎಕ್ಸಾಮ್ಸ್ನ ಚೆನ್ನಾಗಿ ಮಾಡ್ಬೋದು, ಪ್ಲೀಸ್ 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 ದೇವರೇ ನನಗೆ ಸಪೋರ್ಟ್ ಮಾಡು ಅಂತ ಕೇಳ್ತಾ ಇರೋ ಎಲ್ಲ ಸ್ಟೂಡೆಂಟ್ಸ್ಗೂ ಆನ್ಸರ್ ಏನು ಅಂದರೆ, ನೀವು ನಿಜವಾಗ್ಲೂ ಕೆಲವು ರೊಟೀನ್ನ ಫಾಲೋ ಮಾಡಬೇಕು. ನೀವು ಒಂದು ಸ್ಟ್ರಿಕ್ಟ್ ರೊಟೀನ್ನ ಫಾಲೋ ಮಾಡಿದ್ರೆ ನಿಜವಾಗ್ಲೂ ನೀವು ಸ್ಮಾರ್ಟಾಗಿ ವರ್ಕ್ ಮಾಡಿ ಕಮ್ಮಿ ಸಮಯದಲ್ಲಿ ನೀವು 95% ತೊಗೊಂಡು ಬರ್ಬೋದು. ಆ್ಯಕ್ಚುಲಿ ಏನಂದರೆ ಇವಾಗ ಇದು ಸ್ಟಾರ್ಟಿಂಗ್ ಆಫ್ ದ ಇಯರ್, ಇನ್ನು ಮೇ ನಡೀತಾ ಇದೆ. ಆಲ್ರೆಡಿ ನಿಮಗೆ ಕ್ಲಾಸಸ್ ಸ್ಟಾರ್ಟ್ ಆಗಿರ್ಬೋದು, ಸ್ಪೆಷಲಿ CBSE ಸ್ಟೂಡೆಂಟ್ಸ್. ಇವಾಗಿಂದಲೇ ನಿಮಗೆ ಪ್ರೆಷರ್ ಸ್ಟಾರ್ಟ್ ಆಗಿದೆ. ಏನಂತಂದರೆ ಓದ್ಕೋಬೇಕು, ದಿನ ನೀವು ಬೇಗ ಕೆಲಸ ಮಾಡಬೇಕು, ಯು ಶುಡ್ ವರ್ಕ್ ಹಾರ್ಡ್ ಎವ್ರಿ ಡೇ ಅಂತ ಪ್ರೆಷರ್ ಬರ್ತಾ ಇರುತ್ತೆ ಟೀಚರ್ಸಿಂದ, ಪೇರೆಂಟ್ಸಿಂದ, ಎಲ್ಲರಿಂದ. ನಿಜವಾಗ್ಲೂ ನನಗೂ ಬಂದಿತ್ತು. ಆ್ಯಕ್ಚುಲಿ ಮೇನ್ ಥಿಂಗ್ ಏನು ಅಂದರೆ ಎಕ್ಸಾಮ್ಸ್ ಅಲ್ಲ, ನಿಮಗೆ ಬರ್ಡನ್ ಇರೋದು ಎಕ್ಸಾಮ್ಸ್ ಅಲ್ಲ, 10th ಅಂತ ಬಂದಿರೋದಲ್ಲ, ಏನೂ ಅಲ್ಲ, ನಿಮ್ಮ ಮೈಂಡ್ ಸೆಟ್. ನೀವು ಅವಾಗ 10th, ಆಲ್ಮೋಸ್ಟ್ ನಿಮ್ಮ ಏಜ್ 15, 16, 17 ಇಷ್ಟರಲ್ಲಿ ಯಾವುದೋ ಒಂದಿರುತ್ತೆ. ನಿಮ್ಮ ಏಜ್ ಇದೆಯಲ್ಲ, ಈ ಏಜ್ನಲ್ಲಿ ನಿಜವಾಗ್ಲೂ ನಿಮ್ಮ ಮೆಂಟ್ಯಾಲಿಟಿ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ನಿಮ್ಮ ಚೈಲ್ಡ್ಹುಡ್ಡು ಅಥವಾ ನಿಮ್ಮ ಅಡಲ್ಟ್ಹುಡ್ಡು ಎಲ್ಲದಕ್ಕೂ ಹೋಲಿಸ್ಕೊಂಡ್ರೆ ಈ ಏಜ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಅದೇನು ಅಂತ ಅಂದರೆ ನಿಮ್ಮ ಎಮೋಷನ್ಸ್. ಟೀನೇಜರ್ಸ್ಗೆ ಅವ್ರ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಆ್ಯಸ್ ಅ ಟೀನೇಜರ್ ನಾನು ಹೇಳಬಲ್ಲೆ, ಒಂದು 14 ಇಯರ್ಸಿಂದ 18-19 ಇಯರ್ಸ್ವರೆಗೂ ನಿಮಗೆ ತುಂಬ ಕಷ್ಟ ಆಗುತ್ತೆ ಎಮೋಷನ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ. ಏನು ಅಂತಂದರೆ ಪೇರೆಂಟ್ಸ್ ಕಡೆಯಿಂದ ಬರ್ಡನ್ಸ್, ಟೀಚರ್ ಕಡೆಯಿಂದ ಬರ್ಡನ್, ಏನು ಮಾಡೋದು ಗೊತ್ತಿಲ್ಲ, ಸ್ಟಡೀಸ್, ಅದಾದಮೇಲೆ ತುಂಬಾ ಬೇಡದೇ ಇರೋವಂಥ ಡಿಸ್ಟ್ರ್ಯಾಕ್ಷನ್ಸ್, ಮೊಬೈಲ್ ಫೋನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥಿಂಗ್ಸ್, ತುಂಬಾ ಡಿಸ್ಟ್ರ್ಯಾಕ್ಟ್ ಆಗ್ತಾ ಇರ್ತೀವಿ. ತುಂಬಾ ಕಷ್ಟ ಅದೆಲ್ಲ ಓವರ್ಕಮ್ ಮಾಡೋಕ್ಕೆ. ಬಟ್ ನಿಜವಾಗ್ಲೂ ನೀವು ಈಸಿಯಾಗಿ ಓವರ್ಕಮ್ ಮಾಡ್ಬೋದು. ವಾಟ್ ಯು ನೀಡ್ ಟು ಡೂ ಇಸ್ ಜಸ್ಟ್ ಕಂಟ್ರೋಲ್ ಯುವರ್ ಮೈಂಡ್. ನಿಮ್ಮ ಮೈಂಡಿಗೆ ಹೇಳಿಬಿಡಿ, ಲೈಕ್ ಇದು ನನ್ನ ಬೋರ್ಡ್ ಎಕ್ಸಾಮ್ ಟೈಮ್, ನಾನು ಇದ್ರ ಮೇಲೆ ಫೋಕಸ್ ಮಾಡಬೇಕು, ಐ ಕಾಂಟ್ ಫೋಕಸ್ ಆನ್ ದ ಡಿಸ್ಟ್ರ್ಯಾಕ್ಷನ್ಸ್. ನನ್ನ ಮೊಬೈಲ್ ಮೇಲೆ ಇದ್ರ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ, ನಾನು ಎಕ್ಸಾಮ್ಸ್ ಮೇಲೆ ಫೋಕಸ್ ಮಾಡಬೇಕು, ನಾನು ಮಾರ್ಕ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ನೀವು ನಿಮ್ಮ ಮೈಂಡ್ಗೆ ಒಂದು ಸರಿ ಹೇಳಿಬಿಡಿ. ಆ್ಯಂಡ್ ಇವಾಗ ಟಿಪ್ಸ್ ಕಡೆ ಹೋಗೋಣ ಬನ್ನಿ. ಫಸ್ಟ್ ಟಿಪ್ ಏನು ಅಂದರೆ, ಸ್ಟೇ ಪಾಸಿಟಿವ್, ಹ್ಯಾವ್ ಕಾನ್ಫಿಡೆನ್ಸ್. ನೋಡಿ, ಲೈಫಲ್ಲಿ ಏನೇ ಆದ್ರೂ ಅದು ನಿಮ್ಮ ಕೊನೆ ಅಲ್ಲ. ಲೈಫಲ್ಲಿ ಬರ್ಡನ್ಸ್ ಬಂದೇ ಬರುತ್ತೆ, ಹರ್ಡಲ್ಸ್ ಬರುತ್ತೆ, ಒಬ್ಸ್ಟ್ಯಾಕಲ್ಸ್ ಬರುತ್ತೆ. ಬಿಕಾಸ್ ಹ್ಯೂಮನ್ಸ್ಗೆ ಅದೆಲ್ಲ ಬರೋದು, ಮರಕ್ಕೆ ಬರಲ್ಲ. ಅದೊಂದು ಮಾತೇ ಇದೆ, ಕಷ್ಟ ಬರೋದು ಮನುಷ್ಯರಿಗೆ, ಮರಕ್ಕಲ್ಲ ಅಂತ. ಅದು ನಿಜವಾಗ್ಲೂ ಹೌದು. ಇವಾಗ ನೀವಿವಾಗ ಈ ವಿಡಿಯೋನ ಪೇಷನ್ಸಿಂದ ಕೇಳಿಸ್ಕೋತೀರಾ ಅಂತ ಅಂದ್ಕೊಳ್ಳಿ. ನಿಮ್ಗೆ ಇದರಿಂದ ಏನೋ ಒಂದು ಬೆನಿಫಿಟ್ ಆಗುತ್ತೆ. ಅದೇ ಇಲ್ಲ ಅಪ್ಪ ನನಗಾಗಲ್ಲ, ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ, ನಾನು ಸ್ಕಿಪ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲ ನನಗೆ ಈ ವಿಡಿಯೋನೇ ಬೇಡ, ಹಾಗೆ ಹೀಗೆ ಅಂತ ಹೋದರೆ ಅಫ್ಕೋರ್ಸ್ ಯು ವಿಲ್ ಫೇಸ್ ಸಮಥಿಂಗ್. ಸೊ ನೀವು ಸ್ವಲ್ಪ ಕಾದು ನೀವು ಪ್ರಯತ್ನ ಮಾಡಿದ್ರೆ, ಅಂದರೆ ಇಫ್ ಯು ಡೂ ಹಾರ್ಡ್ ವರ್ಕ್ ಯು ವಿಲ್ ಸಕ್ಸೀಡ್ ಒನ್ ಆರ್ ಅದರ್ ಡೇ.
ಸೊ ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ನೀಟಾಗಿ ನೋಡಿ ಕೊನೆಯವರೆಗೂ. ನಾನು ನೀಟಾಗಿ ನಿಮಗೆ ಟಿಪ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇದು ನಿಮಗೆ ಮೋಟಿವೇಶನ್ ಆಗು ಕೂಡ ಇರುತ್ತೆ. ನಿಮ್ಮ ಮೈಂಡ್ನ ನೀವು ಇದು ಮಾಡಿ. ಸೊ ಗೈಸ್, ಮೋಟಿವೇಶನ್ ಏನು ಅಂತಂದರೆ, ನೀವು ಯಾವುದೇ ಎಕ್ಸಾಮ್ಸ್ ಬರಿಬೇಕು ಅಂದರೆ ಅಥವಾ ಏನೇ ಕೆಲಸ ಮಾಡಬೇಕು ಅಂದ್ರೂ ಫಸ್ಟ್ ಬೇಕಾಗಿರೋಂಥ ಏನು ಅಂತಂದರೆ ಎಸೆನ್ಷಿಯಲ್ ಥಿಂಗ್ ಏನು ಅಂತಂದರೆ ಸೆಲ್ಫ್ ಕಾನ್ಫಿಡೆನ್ಸ್. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು, ಟ್ರಸ್ಟ್ ಇರಬೇಕು, ಕಾನ್ಫಿಡೆನ್ಸ್ ಇರಬೇಕು. ಅದೇ ಇಲ್ಲ ಅಂತಂದರೆ ಬೇರೆಯವ್ರು ಏನು ಮಾಡ್ತಾರೆ, ನಿಮ್ಮ ಬಗ್ಗೆ ಏನು ಹೇಳ್ತಾರೆ ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಆವಾಗ ನೀವು ಅವ್ರು ಏನೇನು ಹೇಳ್ತಾರೆ ಅವ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡ್ತೀರಾ. ಅವ್ರು ಅಕಸ್ಮಾತ್ ನಿನ್ನಲ್ಲಿ ಇದು ಸರಿ ಇಲ್ಲ ಅಂತ ನೆಗೆಟಿವಿಟಿ ಹುಡ್ಕೋಕ್ಕೆ ಶುರು ಮಾಡಿದ್ರೆ ಅಫ್ಕೋರ್ಸ್ ನೀವು ನಿಮ್ಮಲ್ಲಿ ನೆಗೆಟಿವಿಟಿನ ಹುಡ್ಕೋಕ್ಕೆ ಶುರು ಮಾಡ್ತೀರಾ. ಬಟ್ ವೆನ್ ಯು ವಿಲ್ ಬಿ ಪಾಸಿಟಿವ್, ನಿಮಗೆ ಬೇರೆಯವ್ರು ಏನಂತಾರೆ ಅದು ಮ್ಯಾಟ್ರ್ ಆಗಲ್ಲ. ನಿಮ್ಮ ಒಂದೇ ಒಂದು ವಿಜುವಲ್ ಏನು ಅಂತಂದರೆ, ನೀವು ಸಕ್ಸೀಡ್ ಆಗಬೇಕು, ನಿಮ್ಮಲ್ಲಿ ಆ ಪೊಟೆನ್ಷಿಯಲ್ ಇದೆ ಅಂತ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್. ಅದು ಹೆಲ್ಪ್ ಮಾಡುತ್ತೆ ನೀವು ಸಕ್ಸೀಡ್ ಆಗೋದಕ್ಕೆ. ಆವಾಗ ಬೇರೆಯವ್ರು ಏನೇ ಅಂದ್ರೂ ನಿಮಗೆ ತಲೆಗೆ ಅದು ಹೋಗಲ್ಲ. ಯು ಡೋಂಟ್ ಕೇರ್ ಅಬೌಟ್ ಅದರ್ಸ್, ಕೇರ್ ಮಾಡಲೂಬಾರ್ದು, ಆಯಿತಾ? ಸೊ ಫಸ್ಟ್ ಥಿಂಗ್ ಏನು ಅಂದರೆ ಬಿ ಪಾಸಿಟಿವ್. ಇದು ಕೊನೆ ಏನಲ್ಲ ಲೈಫಿಗೆ, 10th ಎಕ್ಸಾಮ್ ಏನು ಕೊನೆ ಅಲ್ಲ. ಸೊ ನೀವು ಇವಾಗ ಹಾರ್ಡ್ ವರ್ಕ್ ಮಾಡಿ, ಇವಾಗ ಮಾರ್ಕ್ಸ್ ತೊಗೊಳ್ಳಿ. ಇಟ್ಸ್ ಓಕೆ, ಕಮ್ಮಿ ಬಂದಿದ್ರು ಇಟ್ಸ್ ಓಕೆ, ಜಾಸ್ತಿ ಬಂದಿದ್ರು ಇಟ್ಸ್ ಓಕೆ. ಅದೇನು ನಿಮ್ಮ ಲೈಫಲ್ಲಿ ದೊಡ್ಡ ಟರ್ನ್ ಏನು ಕೊಡಲ್ಲ. ಅದು ಜಸ್ಟ್ ಒಂದು ಸ್ಮಾಲ್ ಸ್ಟೆಪ್, ನಿಮ್ಮ ಮುಂದಿನ ಲೈಫ್ಗೆ ಒಂದು ಜಸ್ಟ್ ಸ್ಮಾಲ್ ಸ್ಟೆಪ್ ಅಷ್ಟೇ. ಇದರಲ್ಲಿ ನಿಜವಾಗ್ಲೂ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡಬೇಕು, ಹಾಗೆ ಮಾಡ್ತೀರಾ ಕೂಡ. ಬಟ್ ಸ್ಟಿಲ್ ಏನಾದರೂ ಆಗಿಬಿಟ್ರೆ ಪ್ಲೀಸ್ ಡೋಂಟ್ ವರಿ. ಯಾಕೆಂದರೆ ನೀವು ಏನೇ ಆದ್ರೂ, ಇದು ಎಕ್ಸಾಮ್ಸಲ್ಲಿ ಅಂತ ಅಲ್ಲ, ಯಾವುದ್ರಲ್ಲೇ ಏನಾದರೂ ಒಂಚೂರು ಎಡವಿದ್ರೂ ಅದು ನಿಮ್ಮ ಲೈಫ್ನ ಕೊನೆ ತೀರ್ಮಾನ ಅಥವಾ ಕೊನೆಯದು ಏನೋ ಅಲ್ಲ. ಸೊ ನೀವು ಕಾನ್ಫಿಡೆಂಟ್ ಆಗಿರಬೇಕು, ಪಾಸಿಟಿವ್ ಆಗಿರಬೇಕು. ನಿಮ್ಗೆ ಬರುತ್ತೆ, ನೀವು ಅಂದ್ಕೊಳ್ಳೇಬೇಡಿ ಇದು ಕಷ್ಟ, ಲೈಕ್ ಮ್ಯಾಥ್ಸ್ ಕಷ್ಟ, ಸಬ್ಜೆಕ್ಟ್ಸ್ ಕಷ್ಟ, ನಂಗೆ ಆಗ್ತಾ ಇಲ್ಲ 10th ಅಂತ. ನೀವೇನು ಅನ್ಕೋಬೇಕು, ಓ ಇಟ್ಸ್ ವೆರಿ ನೈಸ್, ಇಟ್ಸ್ ವೆರಿ ಈಸಿ, ನಂಗೆ ತುಂಬ ಫೇವ್ರೇಟ್ ಇದು ಅಂತ ಅಂದ್ಕೊಂಡು ಸಾಲ್ವ್ ಮಾಡಿ. ಲೈಕ್ ಎ ಗೇಮ್, ಮ್ಯಾಥ್ಸ್ ಪ್ರಾಬ್ಲಮ್ಸ್ ಆರ್ ಜಸ್ಟ್ ಲೈಕ್ ಎ ಗೇಮ್. ನೀವು ಅದನ್ನು ಜಸ್ಟ್ ಸಾಲ್ವ್ ಮಾಡ್ತಾ ಹೋದರೆ ನಿಮ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೀವು ಇಂಟ್ರೆಸ್ಟ್ ಮಾಡ್ಕೊಳ್ತಾ ಹೋಗಬೇಕು ಅಷ್ಟೇ. ಮತ್ತು ಸೆಕೆಂಡ್ ಥಿಂಗ್ ಏನು ಅಂತಂದರೆ, ಹ್ಯಾವ್ ಪ್ರಾಪರ್ ಡಯಟ್ ಅಂದರೆ ಏನು ಊಟ ಬಿಡೋದು ಅಥವಾ ಲೈಕ್ ಸ್ಲಿಮ್ ಆಗೋದಕ್ಕೆ, ಸ್ಲಿಮ್ ಫಿಗರ್ ಇರೋದಕ್ಕೆ ಡಯಟ್ ಮಾಡೋದು ಅಂತಲ್ಲ. ನೋ, ನಾಟ್. ನೀವು ಇವಾಗ 10th ಅಂದರೆ ಓದೋದ್ರ ಜೊತೆಗೆ ನಿಮ್ಮ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಚೆನ್ನಾಗಿರೋದು ಕೂಡ ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವು ಒಳ್ಳೆ ಫುಡ್ನ ತಿನ್ನಬೇಕು, ಲೈಕ್ ಡ್ರೈ ಫ್ರೂಟ್ಸ್, ವೆಜಿಟೇಬಲ್ಸ್, ಪ್ರೋಟೀನ್, ಫ್ಯಾಟ್, ಮಿನರಲ್ಸ್ ಎಲ್ಲ ತೊಗೋಬೇಕು ನಿಮ್ಮ ಬಾಡಿಗೆ. ಅದು ತುಂಬ ಅಗತ್ಯ. ಅಕಸ್ಮಾತ್ ನೀವು ಲೈಕ್ ಇರ್ತಾರೆ, ನಾನು ತುಂಬ ಜನ ನೋಡಿದ್ದೀನಿ, ಆ್ಯಂಡ್ ಮೈ ಸೆಲ್ಫ್ ವಾಸ್ ಲೈಕ್ ದ್ಯಾಟ್. ಬಟ್ ಆ್ಯಕ್ಚುಲಿ ಆ ಥರ ಮಾಡಬಾರ್ದು. ಏನು ಮಾಡ್ತಾರೆ ಅಂದರೆ, ಲೈಕ್ ರಾತ್ರಿ ಪೂರ್ತಿ ಓದ್ತೀನಿ. ಓಕೆ, ರಾತ್ರಿ ಪೂರ್ತಿ ಓದಿ, ಅದೆಲ್ಲ ತೊಂದರೆ. ತಿಂದೇ ಏನಕ್ಕೆ ಓದಬೇಕು? ನಿಮ್ಮ ಹೊಟ್ಟೆಗೆ ಏನಕ್ಕೆ ರೀ ಬೇಜಾರು ಮಾಡ್ತೀರಾ? ಪಾಪ ಮೋಸ ಮಾಡಬೇಡಿ ಹೊಟ್ಟೆಗೆ, ಆಯಿತಾ? ನೀವು ಚೆನ್ನಾಗಿ ತಿಂದರೆ ನಿಮ್ಮ ಮೈಂಡಿಗೆ ಅದು ನಿಮ್ಮ ಮೈಂಡ್ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎನರ್ಜಿನೇ ಇಲ್ಲ ಅಂತಂದರೆ ನೀವು ಇವಾಗ ಒಂದು ಮೊಬೈಲ್ಗೆ ಚಾರ್ಜೇ ಹಾಕ್ದೇ ನೀವು ಮೊಬೈಲ್ನ ಯೂಸ್ ಮಾಡ್ತೀನಿ ಅಂತ ಇದ್ದರೆ ಅದು ಹೆಂಗೆ ಯೂಸ್ ಆಗುತ್ತೆ? ಪಾಪ ಅದಕ್ಕೂ ಎನರ್ಜಿ ಬೇಕಲ್ವಾ? ಹಾಗೆ ನಿಮ್ಮ ಬಾಡಿಗೂ ವರ್ಕ್ ಮಾಡೋಕ್ಕೆ, ಫಂಕ್ಷನ್ ಮಾಡೋದಕ್ಕೆ ಎನರ್ಜಿ ಬೇಕಾಗುತ್ತೆ. ಸೊ ಟೈಮಿಗೆ ಊಟ ಮಾಡಿ, ಆ್ಯಂಡ್ ನೀರು ಹೆಚ್ಚು 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 ಕುಡೀರಿ. ಎನಿ ಟೈಮ್, ಆಲ್ ಟೈಮ್ ನೀರು ಕುಡಿತಾ ಇರಿ. ದಿನಕ್ಕೆ 5ರಿಂದ 6 ಲೀಟರ್ ನೀರು ಕುಡಿತಾನೇ ಇರಬೇಕು, ಆಯಿತಾ? ಅದಾದಮೇಲೆ ಪ್ರಾಪರ್ ಡಯಟ್ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಬ್ರೈನ್ಗೆ ತುಂಬ ಒಳ್ಳೆ ಎಕ್ಸಸೈಸ್ ಆಗುತ್ತೆ, ಒಳ್ಳೆ ಎನರ್ಜಿ ಸಿಗುತ್ತೆ. ಸೊ ನೀವು ಏನು ಓದ್ತೀರಾ ಅದು ನಿಮ್ಮ ನೆನಪಲ್ಲಿರುತ್ತೆ. ತುಂಬ ಜನದ ಪ್ರಾಬ್ಲಮ್ ಏನಂದರೆ, ನಾನು ತುಂಬ ಹೊತ್ತು ಓದ್ತೀನಿ ಬಟ್ ನನಗೆ ನೆನಪಿರಲ್ಲ, ಅದು ಎಕ್ಸಾಮ್ ಟೈಮಲ್ಲಿ ಅಥವಾ ಟೆಸ್ಟ್ ಟೈಮಲ್ಲಿ ಬರೀತಾ ಇರಬೇಕಾದ್ರೆ ನಂಗೆ ನೆನಪೇ ಆಗಲ್ಲ, ಏನು ಮಾಡೋದು ಅಂತ. ಆ್ಯಕ್ಚುಲಿ ಪ್ರಾಬ್ಲಮ್ ಅಲ್ಲೇ ಇರೋದು, ನೀವು ಏನು ತಿಂತಾ ಇರಲ್ಲ. ನೀವು ಪ್ರಾಪರಾಗಿ ನಿಮ್ಮ ಡಯಟ್ ಫಾಲೋ ಮಾಡಿದ್ರೆ, ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡಿದ್ರೆ, ನೀವು ಫುಡ್ ನೀಟಾಗಿ ತೊಗೋತಾ ಇದ್ರೆ, ಮಸಲ್ ಮೆಮೊರಿ ಅದೆಲ್ಲ ಜಸ್ಟ್ ನಿಮಗೆ ನೀಟಾಗಿ ಬಂದುಬಿಡುತ್ತೆ. ನಿಮ್ಗೆ ಏನೋ ಬೈ ಹರ್ಟ್ ಮಾಡಬೇಕು ಅದೆಲ್ಲ ಏನೂ ಇರಲ್ಲ. ನೀವೇನು ಮಾಡಬೇಕು, ಜಸ್ಟ್ ಚೆನ್ನಾಗಿ ತಿನ್ನಬೇಕು, ಅದಾದಮೇಲೆ ಓದಬೇಕು. ಲೈಫ್ ಪೂರ್ತಿ ಓದೋದೇ ಅಲ್ಲ ಅಲ್ವಾ? ನೀವು ಓದಬೇಕು ಅಂತ ತಿನ್ನೋದೆಲ್ಲ ಬಿಟ್ಟು ಓದೋ ಅವಶ್ಯಕತೆ ಇಲ್ಲ. ನೀವು ತಿನ್ನಬೇಕು. ಇವಾಗ ನೀವು ಓದೋದು ನಿಮ್ಮ ತಲೆಗೆ ಹತ್ತಬೇಕು ಅಂತಂದರೆ ಫಸ್ಟ್ ನೀಟಾಗಿ ತಿನ್ನಬೇಕು. ಸೊ ನಾವು ನಿಮ್ಮ ಮೆಂಟಲ್ ಹೆಲ್ತ್ ಆಯಿತು, ಫಿಸಿಕಲ್ ಹೆಲ್ತ್ ಆಯಿತು,
ಈಗ ನೆಕ್ಸ್ಟ್ ಥರ್ಡ್ ಟಿಪ್ ಏನು ಅಂತಂದರೆ, ನೀವು ಪ್ರಾಪರಾಗಿ ಸ್ಟಡಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೋಬೇಕು. ಸ್ಕೆಡ್ಯೂಲ್ನ ಫಿಕ್ಸ್ ಮಾಡ್ಕೋಬೇಕು ಅಕಾರ್ಡಿಂಗ್ ಟು ಯುವರ್ ವಿಲ್. ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ನೀವು ಸ್ಟಡಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡ್ಕೋಬೇಕು. ನೀವು ನಿಮಗೆ ಬರ್ಡನ್ ಕೊಟ್ಕೊಂಡು ಅಥವಾ ನಿಮ್ಮ ಸ್ಲೀಪ್ ಟೈಮ್ನ ಕಮ್ಮಿ ಮಾಡಿಕೊಂಡು ಅಥವಾ ನಿಮ್ಮ ಪ್ಲೇ ಟೈಮ್ನ ಕಮ್ಮಿ ಮಾಡಿಕೊಂಡು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ ಯಾವ ಟೈಮ್ ಕನ್ವೀನಿಯೆಂಟ್ ಆಗಿರುತ್ತೆ ಆ ಟೈಮಲ್ಲಿ ನೀವು ಒಂದು ಟೈಮ್ ಟೇಬಲ್ನ ರೆಡಿ ಮಾಡಿ ಆ ಟೈಮಲ್ಲಿ ಓದೋಕ್ಕೆ ಶುರು ಮಾಡಿ. ಕೆಲವು ಸ್ಟೂಡೆಂಟ್ಸು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟೈಮ್ ಓದೋದಕ್ಕೆ ಕನ್ವೀನಿಯೆಂಟ್ ಆಗಿರುತ್ತೆ ಅವರಿಗೆ. ಇನ್ನು ಬೇರೆ ಕೆಲವು ಸ್ಟೂಡೆಂಟ್ಸ್ ಅಂದರೆ ಅವರು ಲೇಟ್ ನೈಟ್ ಓದೋದಕ್ಕೆ ಇಷ್ಟಪಡ್ತಾರೆ. ಇನ್ನೂ ಸುಮಾರು ಥರ ವೆರೈಟಿ ಸ್ಟೂಡೆಂಟ್ಸ್ ಇರ್ತಾರೆ. ಬಟ್ ನನಗೆ ಗೊತ್ತಿರೋ ಹಾಗೆ ನಾನು 2 ವೆರೈಟೀಸ್ ಹೇಳ್ತಾ ಇದ್ದೀನಿ. ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗಿರುತ್ತೆ ಆ ಥರ ನೀವು ನಿಮ್ಮ ಟೈಮ್ ಟೇಬಲ್ನ ಸೆಟ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಲೈಕ್ ಪ್ರತಿ ಸಬ್ಜೆಕ್ಟ್ನ ದಿನ ರಿವೈಸ್ ಮಾಡ್ಕೊಳ್ತಾ ಹೋಗಿ, ದಿನ ಓದಿ. ಗ್ಯಾಪ್ ಡೇಸ್ ಬಿಡಬಾರ್ದು. ನೀವು ಗ್ಯಾಪ್ ಡೇಸ್ ಬಿಟ್ಟರೆ ನಿಮ್ಮ ಪೋರ್ಷನ್ಸ್ ಏನಿರುತ್ತಲ್ಲ ಅದು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಗ್ಯಾಪ್ ಬಿಡಬಾರ್ದು ಮಧ್ಯದಲ್ಲಿ. ನೆಕ್ಸ್ಟ್ ಕ್ವೆಶನ್ ಏನು ಅಂತಂದರೆ, ಹೇಗೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡೋದು? ಸ್ಕೂಲ್ ಟೈಮ್ ಟೇಬಲ್ ಥರನಾ? ಅಲ್ಲ. ಸ್ಕೂಲ್ ಟೈಮ್ ಟೇಬಲ್ ಥರ ಅಲ್ಲ. ಇವಾಗ ನೀವು ಬೆಳಗ್ಗೆ ಸ್ಕೂಲಿಗೆ ಹೋಗ್ತೀರಾ, ಲೈಕ್ 9 o'clock ಸ್ಕೂಲ್ಗೆ ಹೋಗ್ತೀರಾ. ಬರೋದು ನೀವು ಸಂಜೆ 4 o'clock 4:30 ಆಗ್ಬೋದು. ಸ್ಪೆಷಲ್ ಕ್ಲಾಸಸ್ ಇರುತ್ತೆ 5:30 6 ಅಂತ ಅಂದ್ಕೊಳ್ಳಿ. ನೀವು ಬಂದು ಫ್ರೆಶ್ನಪ್ ಆಗಿ ಸ್ವಲ್ಪ ಮೈಂಡ್ ರಿಲೀಫ್ ಆಗಿ ಏನಾದರೂ ಮಾಡಬೇಕು, ಆಟ ಆಡಬೇಕು, ಆ ಥರ ಎಲ್ಲ ಇದೆ ಅಂದರೆ 6 o'clock ಅಂತ ಅಂದ್ಕೊಳ್ಳಿ. 6 o'clockವರೆಗೂ ನಿಮ್ದು ಏನೇನಿರುತ್ತೆ ಅದೆಲ್ಲ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರಮ್ 6:30 ಲೈಕ್ ಫ್ರಮ್ 6:30 to 10 ನೀವು ನಿಮ್ಮ ಸ್ಟಡಿ ಟೈಮ್ ಟೇಬಲ್ನ ಇಟ್ಕೊಳ್ಳಿ, ಆಯಿತಾ? ಆ ಟೈಮ್ ಇಟ್ಕೊಳ್ಳಿ. ಅಕಸ್ಮಾತ್ ಇನ್ನೂ ಕೆಲವರು ಇರ್ತಾರೆ ಸ್ಟೂಡೆಂಟ್ಸ್, ಅವ್ರಿಗೆ ಆ ಟೈಮಲ್ಲಿ ಓದೋದಕ್ಕಾಗಲ್ಲ. ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಓದ್ತಾ ಇರಲಿಲ್ಲ. ನನಗೆ ಕನ್ವೀನಿಯೆಂಟ್ ಆಗಿದ್ದಿದ್ದು ಬೆಳಗ್ಗೆ 3 o'clock ಇಂದ 7 o'clock ಅರ್ಲಿ ಮಾರ್ನಿಂಗ್ ನನಗೆ ಕನ್ವೀನಿಯೆಂಟ್ ಆಗಿದ್ದಿದ್ದು. ಸೊ ನಾನು ನೈಟ್ ಟೈಮ್ಸ್ ಓದ್ತಾ ಇರಲಿಲ್ಲ. ನಿಮಗೆ ನೀವು ಬರ್ಡನ್ ಮಾಡ್ಕೊಂಡು ಯಾವತ್ತೂ ಓದಬೇಡಿ. ಇವಾಗ ನಿಮಗೆ ನೈಟ್ ಟೈಮ್ಸ್ ಓದೋದಕ್ಕಾಗಲ್ಲ ಅಂತ ಇದ್ದರೆ, ಈವ್ನಿಂಗ್ ಟೈಮ್ಸ್ ಓದೋದಕ್ಕಾಗಲ್ಲ ಅಂತ ಇದ್ದರೆ, ನೀವು ಸುಮ್ಮನೆ ಕಷ್ಟಪಟ್ಟು ಓದಿದ್ರೂ ಅದು ನಿಮ್ಮ ತಲೆಗೆ ಹತ್ತಲ್ಲ. ಅದೇ ನಿಮ್ಗೆ ಯಾವ ಟೈಮಲ್ಲಿ ಕನ್ವೀನಿಯೆಂಟ್ ಆಗಿರುತ್ತೆ ಅಂದರೆ ಅರ್ಲಿ ಮಾರ್ನಿಂಗ್ ಕನ್ವೀನಿಯೆಂಟ್ ಆಗಿರುತ್ತಾ ಅವಾಗ ಓದಿದ್ರೆ ಪಟ್ ಅಂತ ತಲೆಗೆ ಹೋಗುತ್ತೆ ನಿಮಗೆ. ಇಲ್ಲ ನಿಮ್ಗೆ ಅರ್ಲಿ ಟೈಮ್ ಎದ್ದೊಳೋದಕ್ಕಾಗಲ್ಲ ಅಥವಾ ನಮ್ಗೆ ಆಗೋದೇ ಇಲ್ಲ ಅಂತಂದರೆ ನೀವು ನೈಟ್ ಟೈಮ್ ಓದಿ ಮಲ್ಕೋಬೋದು. ಬಟ್ ಆ್ಯಕ್ಚುಲಿ ಸೈಂಟಿಫಿಕಲಿ ಏನು ಅಂತಂದರೆ, ನೀವು ಅರ್ಲಿ ಮಾರ್ನಿಂಗ್ ಎದ್ದು ಓದಿದ್ರೆ ನಿಜವಾಗ್ಲೂ ಅದು ನಿಮ್ಗೆ ತುಂಬ ಒಳ್ಳೆಯದು. ನಿಮ್ಮ ಮೆಮ್ರಿಯಲ್ಲಿ ನೀವು ಏನೇನು ಓದ್ತೀರಾ ಅದು ತುಂಬ ಬೇಗನೆ ಸ್ಟೋರ್ ಆಗುತ್ತೆ. ಸೊ ದ ಮೇನ್ ಥಿಂಗ್ ಇಸ್ ನಿಮಗೆ ಕನ್ವೀನಿಯೆಂಟ್ ಆಗೋ ಥರ ನೀವು ಒಂದು ಬ್ಯಾಲೆನ್ಸ್ಡ್ ಸ್ಟಡಿ ಸ್ಕೆಡ್ಯೂಲ್ನ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ 4th ಟಿಪ್ ಏನು ಅಂದರೆ, ಅಂಡರ್ಸ್ಟ್ಯಾಂಡ್ ದ ಸಿಲೆಬಸ್ ಆ್ಯಂಡ್ ಎಕ್ಸಾಮ್ ಪ್ಯಾಟ್ರನ್. ನೀವು ಓದ್ತೀರಾ, ಎಲ್ಲ ಮಾಡ್ತೀರಾ, ನೀವು ಕ್ಲಾಸಲ್ಲೂ ಪೂರ್ತಿ ಕಾನ್ಸಂಟ್ರೇಷನಿಂದ ನಿಮ್ಮ ಲೆಕ್ಚರ್ಸ್ನ ಕೇಳಿಸ್ಕೊತಾ ಇರ್ತೀರಾ, ಎಲ್ಲ ಮಾಡ್ತೀರಾ. ಬಟ್ ಸ್ಟಿಲ್ ನಿಮಗೆ ಕಾನ್ಸೆಪ್ಟ್ ಅನ್ಕ್ಲಿಯರ್ ಆಗಿರುತ್ತೆ. ನಿಮ್ಗೆ ಅರ್ಥ ಆಗ್ತಾರಲ್ಲ ಕಾನ್ಸೆಪ್ಟ್ ಏನಕ್ಕೆ? ಬಿಕಾಸ್ ನೀವು ಜಾಸ್ತಿ ಟೈಮ್ ಅದನ್ನು ಓದ್ತೀರಾ, ಲೈಕ್ ಬೈ ಹಾರ್ಟ್ ಮಾಡಬೇಕು, ನಾನು ಈ ಕಂಪ್ಲೀಟ್ ಮಾಡಿಬಿಡ್ಬೇಕಪ್ಪ ಈ ಸಿಲೆಬಸ್ಸು, ಆ ಥರ ಇರ್ತೀರ. ನೋ, ಯು ಶುಡಂಟ್ ಡೂ ದ್ಯಾಟ್. ಆ ಮೆಂಟ್ಯಾಲಿಟಿ ಇದ್ದರೆ ನೀವು ನಿಜವಾಗ್ಲೂ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಸೊ ಫಸ್ಟ್ ನೀವು ಸಿಲೆಬಸ್ನ ಅರ್ಥ ಮಾಡ್ಕೊಳ್ಳಿ, ಎಕ್ಸಾಮ್ ಪ್ಯಾಟ್ರನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಎಕ್ಸಾಮ್ಸ್ ಹೇಗೆ ಬರುತ್ತೆ? ನೀವು ಸುಮ್ಮನೆ ಓದ್ತಾ ಇದ್ದರೆ ಓಕೆ ನಾನು ಈ ಥರ ಮಾಡ್ಬೋದು ಅಂತ ಓದ್ತಾ ಇದ್ದರೆ ನೋ, ಇಟ್ಸ್ ನಾಟ್ ಯೂಸ್ಫುಲ್. ಅದು ಸುಮ್ಮನೆ ನಿಮ್ಮ ವೇಸ್ಟ್ ಆಫ್ ಟೈಮ್. ನೀವು ವೇಸ್ಟ್ ಮಾಡ್ಕೋತಾ ಇದ್ದೀರಾ ನಿಮ್ಮ ಟೈಮ್ನ. ಅದರ ಬದಲು ನೀವು ಸ್ವಲ್ಪ ನಿಮ್ಮ ಟೈಮ್ನ ಹಾಕಿಬಿಟ್ಟು ಅದು ಹೆಂಗೆ ಕೊಡ್ತಾರೆ ಎಕ್ಸಾಮ್ಸ್ನೆಲ್ಲ, ಅದ್ರ ಪ್ಯಾಟ್ರನ್ ಹೇಗಿರುತ್ತೆ ಅಥವಾ ಸಿಲೆಬಸ್ ಪ್ಯಾಟರ್ನ್ ಹೇಗಿದೆ. ಲೈಕ್ NCERT ಅಂದರೆ ಅದರಲ್ಲಿ ಮ್ಯಾಥ್ಸ್, ಸೈನ್ಸ್ ಸುಮಾರು ಸಿಲೆಬಸ್ ಚೇಂಜ್ ಇರುತ್ತೆ. ತುಂಬಾ ಕಷ್ಟನೂ ಇರುತ್ತೆ, ತುಂಬ ಈಸಿ ಟಾಪಿಕ್ಸ್ ಕೂಡ ಇರುತ್ತೆ. ಸೊ ನೀವು ಅದನ್ನೆಲ್ಲ ನೋಡಬೇಕು. ಮತ್ತು ಎಕ್ಸಾಮ್ ಪ್ಯಾಟರ್ನ್ಸ್, ನೀವು ಎಕ್ಸಾಮ್ ಪ್ಯಾಟರ್ನ್ಸ್ನ ತಿಳ್ಕೊಬೇಕು. ನೀವು ಎಂಟರ್ ಆಗಿದ ತಕ್ಷಣ, ಲೈಕ್ 10th ಎಂಟರ್ ಆಗಿದ ತಕ್ಷಣ ನೀವು ಮೇನ್ ಮಾಡಬೇಕಾಗಿರೋದೇ ಈ ಥಿಂಗ್, ಸಿಲೆಬಸ್ನ ಅರ್ಥ ಮಾಡ್ಕೋಬೇಕು, ಎಕ್ಸಾಮ್ ಪ್ಯಾಟರ್ನ ತಿಳ್ಕೊಬೇಕು. ಎಕ್ಸಾಮ್ ಪ್ಯಾಟರ್ನಲ್ಲಿ ಹೇಗೆ ಕೊಡ್ತಾರೆ, ಈಸಿಯಾಗಿ ಕೊಡ್ತಾರೆ, ಟಫಾಗಿ ಕೊಡ್ತಾರೆ, ಯಾವ ಥರ ಕ್ವೆಶನ್ಸ್ ಜಾಸ್ತಿ ಕೊಡ್ತಾರೆ, ಯಾವ ಥರ ಕ್ವೆಶನ್ಸ್ ತುಂಬ ಕಮ್ಮಿ ಕೊಡ್ತಾರೆ, ಯಾವ ಥರ ಕ್ವೆಶನ್ಸ್ ಓಕೆ ಮೀಡಿಯಮ್ ಮಾಡ್ರೇಟಾಗಿ ಕೊಡ್ತಾರೆ, ಅದೆಲ್ಲ ತಿಳ್ಕೊಬೇಕು. ತಿಳ್ಕೊಳ್ಳೋದ್ರಿಂದ ನಿಮಗೆ ಬೆನಿಫಿಟ್ ಏನಾಗುತ್ತೆ ಅಂತಂದರೆ, ನೀವು
ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ನಿಮಗೆ ಗೊತ್ತಿರುತ್ತೆ, ನಿಮ್ಮ ಗೋಲ್ ಗೊತ್ತಿರುತ್ತೆ. ಓಕೆ, ನಾನು ಇದೇ ವೇಯಲ್ಲಿ ಹೋಗಬೇಕು ಅಂತ. ಅಕಸ್ಮಾತ್ ನಿಮ್ಗೆ ಇದು ಗೊತ್ತಿಲ್ಲ ಅಂತಂದರೆ ಸುಮ್ಮನೆ ನೀವೊಂದು ಏಮೇ ಇಟ್ಕೊಳ್ದೇ ಸುಮ್ಮನೆ ಯು ವಿಲ್ ಬಿ ರನ್ನಿಂಗ್. ಅದು ನಿಮ್ಮ ಟೈಮ್ ವೇಸ್ಟ್ ಮಾಡುತ್ತೆ, ನಿಮ್ಮ ಎನರ್ಜಿ ವೇಸ್ಟ್ ಮಾಡುತ್ತೆ. ಬಟ್ ಅಕಸ್ಮಾತ್ ಇದೆಲ್ಲ ನೀವು ತಿಳ್ಕೊಂಡ್ರೆ ನೀವು ಈಸಿಯಾಗಿ ಅದರ ಮೇಲೆ, ಆ ಟಾಪಿಕ್ ಮೇಲೆ ಫೋಕಸ್ ಮಾಡ್ಬೋದು. ಎಕ್ಸ್ಟ್ರಾ ಟೈಮ್ನ ವೇಸ್ಟ್ ಮಾಡ್ಕೊಳ್ಳಿನೇ ಆ ಟಾಪಿಕ್ ಮೇಲೆ ಫೋಕಸ್ ಮಾಡಬಹುದು. ಸೊ ನೀವು ಫಸ್ಟ್ ಥಿಂಗ್ ಇದನ್ನು ಮಾಡಬೇಕು. ಇನ್ನು ಉಳಿದಿರೋ ಟಿಪ್ಸ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಹಾಕ್ತೀನಿ. ಅದನ್ನ ನೋಡೋದಕ್ಕೆ ಇವಾಗಲೇ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ನನಗೆ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.